ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ಸಮುದ್ರವನ್ನು ದಾಟುವ ಉತ್ಸಾಹವನ್ನು ಪ್ರಕಟಿಸಿದುದು, ಜಾಂಬವಂತನ ಪ್ರಶಂಸೆ, ವೇಗವಾಗಿ ಹಾರುವ ಸಲುವಾಗಿ ಮಹೇಂದ್ರ ಪರ್ವತದ ಶಿಖರಕ್ಕೆ ಹತ್ತಿದುದು ಎಂಬ 67ನೆಯ ಸರ್ಗಕ್ಕೆ ಸ್ವಾಗತ. ತಂ ದೃಷ್ಟ್ವಾ ಜೃಂಭಮಾಣಂತೆ ಕ್ರಮಿತುಂ ಶತಯೋಜನಂ ವೀರ್ಯೇಣ ಪೂರ್ಯಮಾಣಂಚ ಸಹಸಾ ವಾನರೋತ್ತಮಂ ಸಹಸಾ ಶೋಕಮತ್ಸೃಜ್ಯ ಪ್ರಹರ್ಷೇಣ ಸಮನ್ವಿತಾಃ ವಿನೇದುಸ್ತುಷ್ಟುಶ್ಚಾಪಿ ಹನುಮಂತಂ ಮಹಾಬಲಂ. 100 ಯೋಜನ ವಿಸ್ತಾರವುಳ್ಳ ಸಾಗರವನ್ನು ದಾಟಲು ವಿಜೃಂಭಿಸುತ್ತಿದ್ದ ಪರಾಕ್ರಮದಿಂದ ಪರಿಪೂರ್ಣನಾಗಿದ್ದ ಮಹಾಬಲನಾದ ವಾನರ ಶ್ರೇಷ್ಠನಾದ ಹನುಮಂತನನ್ನು ನೋಡಿ ಕಪಿಶ್ರೇಷ್ಠರೆಲ್ಲರೂ ಶೋಕವನ್ನು ಪರಿತ್ಯಜಿಸಿದರು. ಪರಮಹರ್ಷಿತರಾಗಿ ಜಯ ಘೋಷಗಳನ್ನು ಮಾಡುತ್ತಾ ಹನುಮಂತನನ್ನು ಪರಿಪರಿಯಾಗಿ ಸ್ತುತಿಸಿದರು. ತ್ರಿವಿಕ್ರಮಾವತಾರವನ್ನು ಧರಿಸಿದ ನಾರಾಯಣನನ್ನು ಪ್ರಜೆಗಳು, ಅಂದರೆ ಸಕಲ ಪ್ರಾಣಿಗಳು ಸುತ್ತಲೂ ನಿಂತು ನೋಡುತ್ತಿದ್ದಂತೆ ಸಂತುಷ್ಟರು, ಆಶ್ಚರ್ಯಚಕಿತರು ಆಗಿದ್ದ ವಾನರ ನಾಯಕರು ಉತ್ಸಾಹಶೀಲನಾಗಿದ್ದ ಹನುಮಂತನನ್ನು ಎಲ್ಲ ಕಡೆಗಳಿಂದಲೂ ಉತ್ಸುಕತೆಯಿಂದ ನೋಡುತ್ತಿದ್ದರು. ಮಹಾಬಲಿಷ್ಠನಾದ ಹನುಮಂತನು ಕಪಿನಾಯಕರು ಸ್ತುತಿಸುತ್ತಿದ್ದಂತೆ ವೃದ್ಧಿ ಹೊಂದುತ್ತಿದ್ದನು. ಹರ್ಷದಿಂದ ಬಾಲವನ್ನೊಮ್ಮೆ ನೆಲಕ್ಕೆ ಅಪ್ಪಳಿಸಿ ತನ್ನಲ್ಲಿರುವ ಮಹತ್ತಾದ ಬಲವನ್ನು ಸ್ಮರಿಸಿಕೊಂಡನು. ವೃದ್ಧರಾದ ವಾನರ ಶ್ರೇಷ್ಠರಿಂದ ಸ್ತುತಿಸಲ್ಪಡುತ್ತಿದ್ದ ತೇಜಸ್ಸಿನಿಂದ ಪೂರ್ಣವಾಗಿದ್ದ ಹನುಮಂತನ ಸ್ವರೂಪವು ಅತ್ಯುತ್ತಮವಾಗಿ ಕಾಣುತ್ತಿದ್ದಿತು. ವಿಸ್ತಾರವಾದ ಪರ್ವತದ ಗುಹೆಯಲ್ಲಿ ಸಿಂಹವು ವಿಜೃಂಭಿಸುವಂತೆ ವಾಯುವಿನ ಔರಸ ಪುತ್ರನಾದ ಹನುಮಂತನು ವಿಜೃಂಭಿಸುತ್ತಿದ್ದನು. ಉತ್ಸಾಹದಿಂದ ವಿಕಸಿತವಾಗುತ್ತಿದ್ದ ಧೀಮಂತನಾದ ಹನುಮಂತನ ಮುಖವು ಸೂರ್ಯ ಮಂಡಲದಂತೆಯೂ ಕೆಂಪಗೆ ಕಾದಿರುವ ಹುರಿಯುವ ಓಡಿನಂತೆಯೂ ಹೊಗೆ ಇಲ್ಲದ ಬೆಂಕಿಯಂತೆಯೂ ಪ್ರಕಾಶಮಾನವಾಗಿ ಕಾಣುತ್ತಿದ್ದಿತು. ಪರಮಹರ್ಷದಿಂದಾಗಿ ನಿಮಿರಿ ನಿಂತಿದ್ದ ರೋಮರಾಜಿಯಿಂದ ಕೂಡಿದ್ದ ಹನುಮಂತನು ಕಪಿನಾಯಕರ ಮಧ್ಯದಿಂದ ಮೇಲೆದ್ದು ವೃದ್ಧ ವಾನರರಿಗೆ ಅಭಿವಾದನ ಮಾಡಿ ಹೇಳಿದನು. ಕಪಿಶ್ರೇಷ್ಠರೇ, ಅಗ್ನಿ ಸಖನಾದ ಮಹಾಬಲಿಷ್ಠನಾದ ಅಪ್ರಮೇಯನಾದ ಆಕಾಶದಲ್ಲಿ ಸಂಚರಿಸುವ ವಾಯುದೇವನು ಪರ್ವತದ ಶಿಖರಗಳನ್ನು ಭೇದಿಸಬಲ್ಲನು. ಅತ್ಯಂತ ಶೀಘ್ರವಾಗಿ ಹೋಗುವ ಶೀಘ್ರಗನಾದ ಮಹಾತ್ಮನಾದ ಅಂತಹ ವಾಯುದೇವನ ಔರಸ ಪುತ್ರನು ನಾನು. ಹಾರುವುದರಲ್ಲಿ ನನಗೆ ಸಮಾನರಾದವರು ಯಾರೂ ಇಲ್ಲ. ಆಕಾಶವನ್ನೇ ಅಳೆಯುತ್ತಿರುವುದೋ ಎಂಬಂತೆ ಕಾಣುತ್ತಿರುವ ಅತ್ಯಂತ ವಿಸ್ತಾರವಾದ ಮೇರು ಪರ್ವತವನ್ನು ವಿಶ್ರಾಂತಿಗಾಗಿ ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲದೆಯೇ 1000 ಸಲ ಪ್ರದಕ್ಷಿಣೆ ಮಾಡುವ ಸಾಮರ್ಥ್ಯವು ನನಗಿದೆ. ನನ್ನ ಬಾಹುಗಳ ವೇಗದಿಂದ ಹೊರಚೆಲ್ಲುವ ಸಮುದ್ರದ ನೀರಿನಿಂದ, ನದಿಗಳಿಂದಲೂ ಸರೋವರಗಳಿಂದಲೂ ಮತ್ತು ಪರ್ವತಗಳಿಂದಲೂ ಯುಕ್ತವಾಗಿರುವ ಈ ಭೂಮಂಡಲವನ್ನೇ ಮುಳುಗಿಸಿ ಬಿಡಬಲ್ಲೆನು. ವರುಣನ ನಿವಾಸ ಸ್ಥಾನವಾಗಿರುವ ಈ ಮಹಾಸಾಗರವು ನನ್ನ ತೊಡೆಗಳು ಮತ್ತು ಕಣಕಾಲುಗಳ ವೇಗದಿಂದ ಉಬ್ಬಿಕೊಂಡು ಮೇಲಕ್ಕೆ ಬರುತ್ತದೆ ಮತ್ತು ಸಮುದ್ರದೊಳಗಿರುವ ತಿಮಿಂಗಲಾದಿ ಜಲಚರ ಪ್ರಾಣಿಗಳು ಉಬ್ಬಿರುವ ನೀರಿನೊಡನೆಯೇ ಹೊರಬರುತ್ತವೆ. ಪಕ್ಷಿಗಳಿಂದ ಸೇವಿಸಲ್ಪಡುವ, ಆಕಾಶದಲ್ಲಿ ಹಾವನ್ನು ಹಿಡಿಯಲು ರಭಸದಿಂದ ಕೆಳಕ್ಕೆ ಬರುವ ಪನ್ನಗಾಶನನಾದ ವಿನತಾ ಪುತ್ರನಾದ ಗರುಡನನ್ನು 1000 ಬಾರಿ ಪ್ರದಕ್ಷಿಣೆ ಮಾಡಲು ನಾನು ಸಮರ್ಥನಾಗಿದ್ದೇನೆ. ಉದಯಾಚಲದಿಂದ ಸೂರ್ಯನ ಜೊತೆಯಲ್ಲಿ ಹೊರಟು ಅವನಿಗಿಂತಲೂ ವೇಗವಾಗಿ ಮುಂದುವರಿಯುತ್ತಾ ಅವನಿಗಿಂತಲೂ ಮೊದಲೇ ಅಸ್ತಾಚಲವನ್ನು ಸೇರಿ ಅಲ್ಲಿಂದ ಪುನಃ ಹಿಂದಿರುಗಿ ಸೂರ್ಯನಿನ್ನೂ ಆಕಾಶದಲ್ಲಿ ಮಧ್ಯದಲ್ಲಿ ಇರುವಾಗಲೇ ಅವನಿಗೆ ಅಭಿಮುಖವಾಗಿ ಬರುತ್ತೇನೆ. ಆಗಲೂ ನಾನು ಭೂಮಿಯನ್ನು ಸ್ಪರ್ಶಿಸದೆ, ಅಂದರೆ ವಿಶ್ರಾಂತಿಯನ್ನೇ ಪಡೆಯದೆ, ಭಯಂಕರವಾದ ಮಹಾವೇಗದಿಂದ ಸೂರ್ಯನಿಗೆ ಅಭಿಮುಖವಾಗಿ ಮತ್ತೊಂದು ಬಾರಿ ಹಾರಲು ಸಮರ್ಥನಾಗಿದ್ದೇನೆ. ಸೂರ್ಯನು ಉದಯಾಚಲದಿಂದ ಹೊರಟು ಅಸ್ತಾಚಲವನ್ನು ಸೇರುವುದರೊಳಗಾಗಿ ಅವನ ಜೊತೆಯಲ್ಲೇ ಹೊರಟ ನಾನು 2 ಬಾರಿ ಅಸ್ತಾಚಲವನ್ನು ಮುಟ್ಟಿ ಅವನಿಗೆ ಎದುರಾಗಿ ಬರಬಲ್ಲೆನು. ಅಂತಹ ಸಾಮರ್ಥ್ಯವು ನನಗಿದೆ. ಆಕಾಶದಲ್ಲಿ ಸಂಚರಿಸುವ ಎಲ್ಲ ಪ್ರಾಣಿಗಳನ್ನು, ಸೂರ್ಯ ಚಂದ್ರ ಗ್ರಹ ನಕ್ಷತ್ರಗಳನ್ನು ನನ್ನ ವೇಗದಿಂದ ಅತಿಕ್ರಮಿಸಿ ಹೋಗಬಲ್ಲೆನು. ಸಮುದ್ರವನ್ನೇ ಶೋಷಿಸಬಲ್ಲೆನು, ಭೂಮಿಯನ್ನೇ ಭೇದಿಸಬಲ್ಲೆನು. ನಾನು ಹಾರಿಕೊಂಡು ಹೋಗುವಾಗ ಪರ್ವತಗಳನ್ನು ಚೂರು ಚೂರು ಮಾಡಿಬಿಡಬಲ್ಲೆನು. ನನ್ನ ತೊಡೆಗಳ ವೇಗದಿಂದ ಸಮುದ್ರದ ನೀರು ಮೇಲಕ್ಕೆ ಚಿಮ್ಮಿ ಬರುವುದರಿಂದ ಸಮುದ್ರವು ಬರಿದಾಗುತ್ತದೆ. ಆಕಾಶದ ಮೂಲಕ ಹಾರಿ ಹೋಗುತ್ತಿರುವಾಗ ನನ್ನನ್ನು ಲತೆಗಳಲ್ಲಿಯೂ ಮರಗಳಲ್ಲಿಯೂ ಇರುವ ಬಗೆ ಬಗೆಯ ಪುಷ್ಪಗಳು ಹಿಂಬಾಲಿಸಿ ಬರುತ್ತವೆ. ಇಂತಹ ಅನೇಕ ಹೂಗಳಿಂದ ಸಮಾವೃತನಾಗಿ ಹೋಗುವ ನನ್ನ ಮಾರ್ಗವು
ಅನೇಕ ನಕ್ಷತ್ರಗಳ ಸಮೂಹದಿಂದ ಕೂಡಿರುವ ಸ್ವಾತಿ ನಕ್ಷತ್ರದ ಪಥದಂತೆ ಭಾಸವಾಗುತ್ತದೆ. ಘೋರ ರೂಪಗಳನ್ನು ತಳೆದು ಆಕಾಶದಲ್ಲಿ ಹೋಗುವ, ಕೆಲವು ಸಮಯದಲ್ಲಿ ಮೇಲಕ್ಕೆ ಹಾರುವ ಮತ್ತು ಕೆಳಕ್ಕೆ ಧುಮುಕುವ ನನ್ನನ್ನು ಎಲ್ಲ ಪ್ರಾಣಿಗಳು ನೋಡುತ್ತವೆ. ಕಪೀಶ್ವರರೇ, ಆಕಾಶವನ್ನೇ ನುಂಗುತ್ತಿರುವಂತೆ ಆಕಾಶವೆಲ್ಲವನ್ನು ಆವರಿಸಿಕೊಂಡು ಹೋಗುತ್ತಿರುವ ಕಾಲ ಮೇಘ ಸದೃಶನಾದ ನನ್ನನ್ನು ನೀವೆಲ್ಲರೂ ನೋಡುವಿರಿ. ನಾನು ನನ್ನ ಶಕ್ತಿಯೆಲ್ಲವನ್ನು ಕೇಂದ್ರೀಕರಿಸಿ ಸಮುದ್ರವನ್ನು ಲಂಘಿಸುವಾಗ ಮೇಘಗಳನ್ನು ಚದುರಿಸಿ ಬಿಡುವೆನು, ಪರ್ವತಗಳನ್ನು ನಡುಗಿಸುವೆನು, ಸಮುದ್ರವನ್ನು ಶೋಷಿಸುವೆನು. ನನ್ನಲ್ಲಿರುವ ಶಕ್ತಿಯು ಗರುಡ ವಾಯುಗಳಿಗೆ ಮಾತ್ರವೇ ಇದೆ. ಮಹಾವೇಗಶಾಲಿಗಳಾದ ಅವರಿಬ್ಬರ ಹೊರತಾಗಿ ಆಕಾಶದಲ್ಲಿ ನನ್ನನ್ನು ಹಿಂಬಾಲಿಸಿ ಬರಲು ಬೇರೆ ಯಾವುದೇ ಪ್ರಾಣಿಗೂ ಸಾಧ್ಯವಾಗಲಾರದು. ಮೇಘಗಳ ಮಧ್ಯದಿಂದ ಹೊರಬರುವ ಮಿಂಚಿನಂತೆ ಕಣ್ಣು ಮುಚ್ಚಿ ತೆಗೆಯುವುದರೊಳಗಾಗಿ ನಾನು ನಿರಾಲಂಬವಾದ ಆಕಾಶದಲ್ಲಿ ಹಾರಿ ಹೋಗುತ್ತೇನೆ. ಬಲಿ ಚಕ್ರವರ್ತಿಯನ್ನು ದಾನ ಕೇಳಿದ ಸಮಯದಲ್ಲಿ 3 ಹೆಜ್ಜೆಗಳಿಂದ 3 ಲೋಕಗಳನ್ನೇ ಅಳೆದ ಮಹಾವಿಷ್ಣುವಿನ ತ್ರಿವಿಕ್ರಮ ರೂಪದಂತೆ ಸಮುದ್ರವನ್ನು ದಾಟುವಾಗ ನನ್ನ ರೂಪವು ಪರಿವರ್ತನೆ ಹೊಂದುತ್ತದೆ. ನಾನು ಬುದ್ಧಿಯಲ್ಲಿ ಈ ಎಲ್ಲವನ್ನು ಹೇಗೆ ಯೋಚಿಸುತ್ತಿರುವೆನೋ ಹಾಗೆಯೇ ನನ್ನ ಮನಸ್ಸಿನ ಉತ್ಸಾಹವೂ ಇದೆ. ಆದುದರಿಂದ ನಿಶ್ಚಯವಾಗಿ ವೈದೇಹಿಯನ್ನು ಸಂದರ್ಶಿಸುತ್ತೇನೆ. ನೀವೆಲ್ಲರೂ ಆನಂದದಿಂದಿರಿ. ನಾನು ವೇಗದಲ್ಲಿ ಗರುಡ ವಾಯುಗಳಿಗೆ ಸಮಾನನಾಗಿದ್ದೇನೆ. 10,000 ಯೋಜನಗಳಷ್ಟು ದೂರವನ್ನಾದರೂ ಹಾರಬಲ್ಲೆನೆಂದು ನನ್ನ ಮನಸ್ಸು ಹೇಳುತ್ತಿದೆ. ನನ್ನ ಪರಾಕ್ರಮವನ್ನು ಪ್ರದರ್ಶಿಸಿ ವಜ್ರಪಾಣಿಯಾದ ಇಂದ್ರನಿಂದಾಗಲಿ ಸ್ವಯಂಭುವಾದ ಬ್ರಹ್ಮನಿಂದಾಗಲಿ ಅಮೃತವನ್ನು ಕಸಿದು ತರಬಲ್ಲೆನು. ಲಂಕಾ ಪಟ್ಟಣವನ್ನೇ ಕಿತ್ತು ಎಲ್ಲಿಗಾದರೂ ಎತ್ತಿಕೊಂಡು ಹೋಗಬಲ್ಲೆನೆಂದು ನನ್ನ ಮನಸ್ಸು ಹೇಳುತ್ತಿದೆ. ಹೀಗೆ ಹೇಳುತ್ತಾ ಗರ್ಜಿಸುತ್ತಿದ್ದ ಮಹಾ ತೇಜಸ್ವಿಯಾದ ವಾನರ ಶ್ರೇಷ್ಠನಾದ ಹನುಮಂತನನ್ನು ಸಂತುಷ್ಟರಾದ ವಾನರರು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು. ಬಂಧು ಜನರ ಶೋಕವನ್ನು ಹೋಗಲಾಡಿಸಲು ಸಮರ್ಥವಾದ ಹನುಮಂತನ ಆ ಮಾತುಗಳನ್ನು ಕೇಳಿ ಪರಮ ಸಂತುಷ್ಟರಾದ ಕಪೀಶ್ವರರಾದ ಜಾಂಬವಂತನು ಹೇಳಿದನು: ವೀರನೇ, ಕೇಸರಿ ಪುತ್ರ, ಮಾರುತಾತ್ಮಜ, ಬಂಧು ಜನರ ಅಪಾರವಾದ ದುಃಖವನ್ನು ನೀನು ಹೋಗಲಾಡಿಸಿರುವೆ. ನಿನ್ನ ಶ್ರೇಯಸ್ಸಿನಲ್ಲಿಯೇ ಆಸಕ್ತರಾಗಿರುವ ಇಲ್ಲಿಗೆ ಬಂದಿರುವ ಕಪಿನಾಯಕರು ಏಕಾಗ್ರತೆಯಿಂದ ನಿನ್ನ ಕಾರ್ಯಸಿದ್ಧಿಗಾಗಿ ಮಂಗಳಾಚರಣೆಯನ್ನು ಮಾಡುತ್ತಾರೆ. ಋಷಿಗಳ ಅನುಗ್ರಹದಿಂದಲೂ ಗುರು ಜನರ ಅನುಗ್ರಹದಿಂದಲೂ ಕಪಿವೃದ್ಧರ ಸಮ್ಮತಿಯಿಂದಲೂ ನೀನು ಈ ಸಮುದ್ರವನ್ನು ಲಂಘಿಸು. ನೀನು ಕಾರ್ಯವನ್ನು ಮುಗಿಸಿಕೊಂಡು ಬರುವವರೆಗೂ ಒಂದೇ ಕಾಲಿನಲ್ಲಿ ನಿಂತು ನಿನ್ನನ್ನೇ ನಾವು ಪ್ರತೀಕ್ಷಿಸುತ್ತಿರುತ್ತೇವೆ. ಎಲ್ಲ ಕಪಿನಾಯಕರ ಪ್ರಾಣಗಳು ನಿನ್ನನ್ನೇ ಆಶ್ರಯಿಸಿವೆ. ಜಾಂಬವಂತನು ಹೀಗೆ ಹೇಳಲು ಕಪಿಶಾರ್ದೂಲನಾದ ಹನುಮಂತನು ಪುನಃ ಹೇಳಿದನು: ಕಪೀಶ್ವರರೇ, ನಾನು ಹಾರುವಾಗ ನನ್ನ ವೇಗವನ್ನು ಈ ಭೂಮಿಯು ಸಹಿಸಿಕೊಳ್ಳಲಾರದು. ದೊಡ್ಡ ದೊಡ್ಡ ಬಂಡೆಗಳನ್ನೊಳಗೊಂಡಿರುವ ಈ ಮಹೇಂದ್ರ ಪರ್ವತದ ಶಿಖರಗಳು ಸ್ಥಿರವಾಗಿಯೂ ದೊಡ್ಡದಾಗಿಯೂ ಇವೆ. ನಾನಾ ವಿಧವಾದ ವೃಕ್ಷಗಳಿಂದ ವ್ಯಾಪ್ತವಾಗಿರುವ ಸ್ಥಿರವಾಗಿ ನಿಂತಿರುವ ಗೈರಿಕಾದಿ ಧಾತುಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿರುವ ಈ ಮಹೇಂದ್ರ ಪರ್ವತದ ಶಿಖರದಲ್ಲಿ ನಾನು ನನ್ನ ವೇಗವನ್ನು ಸಂಘಟಿಸಿಕೊಳ್ಳುತ್ತೇನೆ. ಇಲ್ಲಿಂದ 100 ಯೋಜನಗಳಷ್ಟು ದೂರಕ್ಕೆ ಹಾರಲಿರುವ ನನ್ನ ಕಾಲುಗಳ ಬಲವಾದ ಒತ್ತಡವನ್ನು ಈ ಶಿಖರಗಳು ತಡೆದುಕೊಳ್ಳಬಲ್ಲವು. ವಾಯು ಸದೃಶ ಪರಾಕ್ರಮನಾದ ವಾಯುಪುತ್ರನಾದ ಶತ್ರುಮರ್ದನನಾದ ಹನುಮಂತನು ವಾನರ ನಾಯಕರಿಗೆ ಹೀಗೆ ಹೇಳಿ ಮಹೇಂದ್ರ ಪರ್ವತವನ್ನು ಹತ್ತಿದನು. ಆ ಪರ್ವತವು ನಾನಾ ವಿಧವಾದ ವೃಕ್ಷಗಳಿಂದ ಸಮಾವೃತವಾಗಿದ್ದಿತು. ಜಿಂಕೆಯೇ ಮೊದಲಾದ ಮೃಗಗಳು ಮೇಯುವ ಹುಲ್ಲುಗಾವಲುಗಳಿಂದಲೂ ಕೂಡಿದ್ದಿತು. ಪುಷ್ಪಗಳಿಂದ ಕೂಡಿದ ಲತೆಗಳಿಂದಲೂ ನಿತ್ಯವಾಗಿ ಫಲಪುಷ್ಪಗಳಿರುವ ವೃಕ್ಷಗಳಿಂದಲೂ ನಿಬಿಡವಾಗಿದ್ದಿತು. ಸಿಂಹಗಳು ಮತ್ತು ಹುಲಿಗಳು ಅಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದವು. ಮದಿಸಿದ ಆನೆಗಳು ಆಶ್ರಯವನ್ನು ಹೊಂದಿದ್ದವು. ಮದಿಸಿದ ಪಕ್ಷಿಗಳು ನಿನಾದ ಮಾಡುತ್ತಿದ್ದವು. ನೀರಿನ ಝರಿಗಳಿಂದ ಅದು ಸಮಾವೃತವಾಗಿದ್ದಿತು. ಅಂತಹ ನೇತ್ರಾನಂದಕರವಾದ ಮಹೇಂದ್ರ ಪರ್ವತವನ್ನು ಹನುಮಂತನು ಹತ್ತಿದನು. ಮಹಾಬಲನಾದ ಮಹೇಂದ್ರ ಸದೃಶ ಪರಾಕ್ರಮಿಯಾದ ಕಪಿಶ್ರೇಷ್ಠನಾದ ಹನುಮಂತನು ದೊಡ್ಡ ದೊಡ್ಡ ಶಿಖರಗಳಿಂದ ಬಹಳ ಎತ್ತರವಾಗಿ ಕಾಣುತ್ತಿದ್ದ ಮಹೇಂದ್ರ ಪರ್ವತದಲ್ಲಿ ಹಾರಲು ಸರಿಯಾದ ಸ್ಥಳವನ್ನು ಕಂಡುಕೊಳ್ಳುವ ಸಲುವಾಗಿ ಸ್ವಲ್ಪ ಕಾಲ ಸಂಚರಿಸಿದನು. ಮಹಾತ್ಮನಾದ ಹನುಮಂತನ ಪಾದಗಳಿಂದ ಪೀಡಿಸಲ್ಪಟ್ಟ ಆ ಮಹಾಶೈಲವು ಸಿಂಹದಿಂದ ಅಪ್ಪಳಿಸಲ್ಪಟ್ಟ ಮಹಾಗಜದಂತೆಯೇ ಕಾಣುತ್ತಿದ್ದಿತು. ಹನುಮಂತನ ಪಾದಗಳ ಸಂಘಟನೆಗಳಿಂದಾಗಿ ಪರ್ವತದಲ್ಲಿದ್ದ ಬಂಡೆಗಳು ಕೆಳಗೆ ಬೀಳುತ್ತಿದ್ದವು. ಬಂಡೆಗಳ ತಡೆಯಿಂದ ಮುಕ್ತವಾದ ಪರ್ವತದ ಚಿಲುಮೆಗಳು ಬೇಗ ಬೇಗ ಹರಿಯತೊಡಗಿದವು.
ಆ ಪರ್ವತದಲ್ಲಿದ್ದ ಆನೆಗಳು ಮೃಗಗಳು ಭಯಗೊಂಡು ನಡುಗತೊಡಗಿದವು. ಮಹಾವೃಕ್ಷಗಳೆಲ್ಲವೂ ಅಲ್ಲಾಡತೊಡಗಿದವು. ಮಾರುತಿಯ ವೇಗಕ್ಕೆ ಭಯಪಟ್ಟು ಕಾಮಕೇಳಿಯಲ್ಲಿ ಆಸಕ್ತರಾಗಿದ್ದ ಗಂಧರ್ವರು, ಪಕ್ಷಿಗಳು, ನಾಗಗಳು, ವಿದ್ಯಾಧರರು ಮಹೇಂದ್ರ ಪರ್ವತದ ತಪ್ಪಲು ಪ್ರದೇಶಗಳಿಂದ ಹೊರಟು ಹೋದರು. ಮಹಾಸರ್ಪಗಳು ಪರ್ವತದ ಕಂದರಗಳಲ್ಲಿ ಅಡಗಿಕೊಂಡವು. ಪರ್ವತದ ಶಿಖರದಿಂದ ಬಂಡೆಗಳು ಉರುಳಿ ಕೆಳಗೆ ಬೀಳುತ್ತಿದ್ದವು. ಮಹಾಸರ್ಪಗಳು ನಿಟ್ಟುಸಿರು ಬಿಡುತ್ತಾ ತಮ್ಮ ತಮ್ಮ ಬಿಲಗಳಿಂದ ಶರೀರದ ಅರ್ಧಭಾಗವನ್ನು ಹೊರಚಾಚಿದ್ದವು. ಅದನ್ನು ನೋಡಿದರೆ ಪರ್ವತವೇನಾದರೂ ಪತಾಕೆಗಳಿಂದ ಕೂಡಿರುವುದೋ ಎಂಬಂತೆ ಭಾಸವಾಗುತ್ತಿದ್ದಿತು. ಅನಿರೀಕ್ಷಿತವಾಗಿ ಉಂಟಾದ ಭಯದಿಂದ ಸಂಭ್ರಾಂತರಾದ ಋಷಿಗಳು ಮಹೇಂದ್ರ ಪರ್ವತವನ್ನು ತ್ಯಜಿಸಿ ಹೊರಟು ಹೋದರು. ಆ ಸಮಯದಲ್ಲಿ ಮಹೇಂದ್ರ ಪರ್ವತವು ಮಹಾರಣ್ಯದಲ್ಲಿ ಗುಂಪನ್ನು ಕಳೆದುಕೊಂಡು ದುಃಖ ಪಡುತ್ತಿರುವ ದಾರಿಹೋಕನಂತೆಯೇ ಕಾಣುತ್ತಿದ್ದಿತು. ವೇಗಶಾಲಿಯಾದ ಶತ್ರುವೀರ ಹಂತಕನಾದ ಜಿತೇಂದ್ರಿಯನಾದ ಮಹಾತ್ಮನಾದ ಕಪಿಶ್ರೇಷ್ಠನಾದ ಹನುಮಂತನು ವೇಗದಲ್ಲಿಯೇ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಮನಸ್ಸಿನಿಂದಲೇ ಲಂಕೆಯನ್ನು ಮುಟ್ಟಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದ ಕೊನೆಯ 67ನೆಯ ಸರ್ಗವು. ಇದರೊಂದಿಗೆ ಕಿಷ್ಕಿಂಧ ಕಾಂಡವು ಮುಗಿಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.